ಕೋಲಾರಕ್ಕೆ ಮೂರನೇ ಅಭ್ಯರ್ಥಿ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಾನು ಎಡಗೈ ಬಲಗೈ ವಿಷಯ ಮಾತ್ರ ಹೇಳ್ತಿಲ್ಲ ಅಂತ ಮುನಿಯಪ್ಪ ಹೇಳಿದ್ದಾರೆ. ನಾನು ರಮೇಶ್ ಕುಮಾರ್ ಮನೆ ಹತ್ರ ಹೋಗಿದ್ದೆ, ಅವ್ರು ನನಗೆ ಸಿಗಲಿಲ್ಲ. ನಾನೇ ಕಾಂಗ್ರೆಸ್ ಉಳಿಸಬೇಕು ಅಂತ ಮನೆಗೆ ಹೋದೆ. ನೋಡಿ, ಮೂರನೇ ಅಭ್ಯರ್ಥಿ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತ ಅಂದರೆ ಅವ್ರದ್ದು ವಾದ ನಮ್ಮ ಮಳಿನಿಗೆ ಟಿಕೆಟ್ ಕೊಡಬೇಕು ಅನ್ನೋದು. ಎಡಗೈ ಬಲಗೈ ವಿಷಯ ಮಾತ್ರ ಹೇಳ್ತಿಲ್ಲ. ರಮೇಶ್ ಕುಮಾರ್ ಮನೆ ಹತ್ರ ಹೋಗಿದ್ದೆ, ಅವ್ರು ನನ್ನ ಕೈ ಸಿಗಲಿಲ್ಲ. ನಾನೇ ಕಾಂಗ್ರೆಸ್ ಉಳಿಸಬೇಕು ಅಂತ ಅವ್ರ ಮನೆಗೆ ಹೋದೆ. ಮಾತಾಡಬೇಕು ಅಂತ. ಸ್ವಪ್ರತಿಷ್ಠೆ ಮಾಡುವುದು ಒಳ್ಳೆಯದಲ್ಲ. ಪ್ರತಿಷ್ಠೆಯನ್ನು ಬದಿಗೊತ್ತಿ ಪಕ್ಷ ಅಧಿಕಾರಕ್ಕೆ ಬರೋದು ಮುಖ್ಯ. ರಮೇಶ್ ಕೂರಿಸಿಕೊಂಡು ಸಿಎಂ ಮಾತನಾಡಲಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಅಂದರೆ ನಿನ್ನೆ ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಸಂಧಾನ ಸಭೆ ಆಯಿತು. ಮುನಿಯಪ್ಪ ಅವ್ರ ಜೊತೆಗೆ ಕೂಡ, ಅವ್ರ ಫ್ಯಾಮಿಲಿ ಜೊತೆ ಕೂಡ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದೆ. ಆದರೆ ರಮೇಶ್ ಕುಮಾರ್ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ, ಬಹಿರಂಗವಾಗಿ ಕಾಣಿಸ್ತಾ ಇಲ್ಲ. ಕೇವಲ ಈಗ ಅಲ್ಲಿ ಸುಧಾಕರ್ ಆಗಿರ್ಬೋದು, ಕೊತ್ತೂರು ಮಂಜುನಾಥ್, ನಜೀರ್ ಅಹಮದ್ ಆಗಿರ್ಬೋದು, ಅನಿಲ್ ಕುಮಾರ್, ಇವರೆಲ್ಲ ಕಾಣಿಸ್ತಾ ಇದ್ದಾರೆ ಅವ್ರ ಬಣದವರು. ಬಟ್ ರಮೇಶ್ ಕುಮಾರ್ ಅವ್ರ ಕೈ ಸಿಗ್ತಿಲ್ವಂತೆ. ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡಬೇಕು, ಮನವೊಲಿಸಬೇಕು ಅಂತ ಹೇಳಿದ್ದಾರೆ ಮುನಿಯಪ್ಪ. ಬಟ್ ಈಗ ಮೂರನೇ ಅಭ್ಯರ್ಥಿಯ ಬಗ್ಗೆ ಯೋಚನೆನೇ ಮಾಡಿಲ್ವಂತೆ. ಅಂದರೆ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಇದು. ಈಗ ಚಿಕ್ಕಪೆದ್ದಣ್ಣ ಏನಿದ್ದಾರೆ, ಮುನಿಯಪ್ಪ ಅವರು ಅಳಿಯ, ಅವ್ರಿಗೂ ಟಿಕೆಟ್ ಇಲ್ಲ. ರಮೇಶ್ ಕುಮಾರ್ ಬಣದವ್ರಿಗೂ ಇಲ್ಲ. ನ್ಯೂಟ್ರಲ್ ಆಗಿರುವಂಥ ಕಾಂಗ್ರೆಸ್ ಮುಖಂಡನಿಗೆ ಇಲ್ಲಿ ಟಿಕೆಟ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ನ್ಯೂಟ್ರಲ್ ಆಗಬೇಕು ಇವರು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ, ಅಂದರೆ ಇವರು ಬಣದವ್ರನ್ನ ಬಿಟ್ಟರು, ಟಿಕೆಟ್ ಕೊಟ್ಟರು, ಇವ್ರು ಕೆಲಸ ಮಾಡಬೇಕು ಅಂತಹ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಬಟ್ ಈಗ ಮುನಿಯಪ್ಪನವ್ರು ಹೇಳಿದ್ದಾರೆ, ನಾನು ರಮೇಶ್ ಕುಮಾರ್ ಅವ್ರ ಹತ್ರ ಮಾತಾಡಲಿಕ್ಕೆ ಅಂತ ಅವ್ರ ಮನೆಗೆ ಹೋದೆ, ಆದರೆ ಅವ್ರು ನಂಗೆ ಸಿಗಲಿಲ್ಲ. ನಾನು ಪಕ್ಷವನ್ನು ಉಳಿಸಬೇಕು ಅಂತ ಹೋದೆ. ಹಾಗಾಗಿನೇ ಇಲ್ಲಿ ಸ್ವಪ್ರತಿಷ್ಠೆಯನ್ನು ಬಿಡಬೇಕು. ನೋಡಿ, 25 ವರ್ಷಗಳ ಒಂದು ಕಾಳಗ ಇದು, ಕಾಂಗ್ರೆಸ್ ನಡುವಿನ ಕಾಳಗ ಇದು ನಾಯಕರದ್ದು ಕೋಲಾರದಲ್ಲಿ. ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅದು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋಲಿನ ರುಚಿ ಉಣಿಸಿದ್ರು ಮುನಿಯಪ್ಪನವ್ರಿಗೆ. ಹಾಗಾಗಿನೇ ಅವರು ಮತ್ತೆ ದೇವನಹಳ್ಳಿಗೆ ಬಂದರು, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದರು. ಬಟ್ ಈಗಲೂ ಕೂಡ ಅದು ಹಾಗೆ ಮುಂದುವರೆದಿದೆ. ಅದು ಬಗೆಹರಿಯುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ರಾಜ್ಯ ನಾಯಕರಿಗೂ ಕೂಡ ಅದನ್ನು ಶಮನ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲವೂ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ. ಮುನಿಯಪ್ಪ ಕೂಡ ಹೈಕಮಾಂಡ್ ಮೇಲೇ ಈಗ ನಂಬಿಕೆ ಇಟ್ಟು ಹಾಗೆ ಇದ್ದಾರೆ. ಬಟ್ ಈಗ ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಅವರು ಕೂಡ ಅಷ್ಟೇ, ನಿನ್ನೆಯ ಸಂಧಾನ ಆದಮೇಲೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಬಟ್ ಮೂರನೇ ಅಭ್ಯರ್ಥಿಯ ಬಗ್ಗೆ ನಾವಿನ್ನೂ ಯೋಚನೆನೇ ಮಾಡಿಲ್ಲ ಅಂತ ಮುನಿಯಪ್ಪನವ್ರು ಹೇಳ್ತಿದ್ದಾರೆ. ಅಂದರೆ ಬೇರೆಯವ್ರಿಗೆ ಟಿಕೆಟ್ ಬೇಡ ಅಂತಾನೆ ಅವ್ರ ವಾದ ಇರೋದು. ಹಾಗಾಗಿನೇ ಇಲ್ಲಿ ಪ್ರತಿಷ್ಠೆಯ ಕಾಳಗದಲ್ಲಿ ಕಾಂಗ್ರೆಸ್ ಜಗಳ ಬೀದಿಗೆ ಬಂದಿದೆ.